ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಅಂತ್ಯಕಾಲ ಅಭಿಷೇಕ ಸಕಲ ಜನರ ಮೇಲೆ, ಸುಗ್ಗಿಕಾಲ ಸಮಯವಲ್ಲೋ ನಿನ್ನ ಆತ್ಮಾದಿ ತುಂಬಿಸಯ್ಯ. ಬೆಂಕಿಯಾಗಿ ಅಭಿಷೇಕಿಸಿ, ಅಗ್ನಿ ಜ್ವಾಲೆಯಾಗಿ ಅಭಿಷೇಕಿಸಿ, ಬಿರುಗಾಳಿಯಾಗಿ ಅಭಿಷೇಕಿಸಿ, ಆತ್ಮನದಿಯಲ್ಲಿ ಅಭಿಷೇಕಿಸಿ, ಆತ್ಮನದಿಯಲ್ಲಿ ಅಭಿಷೇಕಿಸಿ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 16ನೇ ಅಧ್ಯಾಯ. ಮೊಟ್ಟ ಮೊದಲು ತಂದೆ ದೇವರಿಗೂ ಪ್ರಭು ಯೇಸು ಕ್ರಿಸ್ತರಿಗೂ ನಮ್ಮನ್ನು ಮುನ್ನಡೆಸುತ್ತಿರುವ ಪರಿಶುದ್ಧಾತ್ಮರಿಗೂ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸೋಣ. ಕಾರಣ ಪ್ರಕಟಣಾ ಗ್ರಂಥ 1ನೇ ಅಧ್ಯಾಯದಿಂದ ಪ್ರಾರಂಭ ಮಾಡಿ ಸರಿಸುಮಾರು 16ನೇ ಅಧ್ಯಾಯದವರೆಗೆ ಮುಂದುವರಿಸಿಕೊಂಡು ಬರಲು ಶಕ್ತಿಯನ್ನು ಕೊಟ್ಟಂತ ಪವಿತ್ರಾತ್ಮರಿಗೂ ಪ್ರಭು ಯೇಸು ಕ್ರಿಸ್ತರಿಗೂ ಕೃತಜ್ಞತಾ ಸ್ತುತಿ ಸ್ತೋತ್ರಗಳು ಸಲ್ಲಲಿ. ಆಮೆನ್. ದೈವ ಕೋಪಾಗ್ನಿಯ ಸುರಿಮಳೆ. ದೇವರ ಕೋಪಾಗ್ನಿ ದುರ್ಜನರ ಮೇಲೆ, ದೇವರ ದೈವಿಕ ಸಂರಕ್ಷಣೆ ಸಜ್ಜನರ ಮೇಲೆ, ದೇವರನ್ನ ನಂಬಿದವರಿಗೂ ನಂಬದೇ ಇರುವವರಿಗೂ, ಸೇವೆ ಮಾಡುವವರಿಗೂ ಮಾಡದೇ ಇರುವವರಿಗೂ, ಅಧರ್ಮಿಗಳಿಗೂ ಸದ್ಧರ್ಮಿಗಳಿಗೂ ವ್ಯತ್ಯಾಸವನ್ನು ಉಂಟು ಮಾಡುವ ದೇವರು. ಅಂತಿಮ ಕಾಲದಲ್ಲಿ ಉಂಟಾಗುವ ಒಂದು ತೀರ್ಪಿನ ಸಮಯ. ಅನಂತರ ದೇವಾಲಯದೊಳಗಿರುವ ಬಂದ ಮಹಾಶಬ್ದವನ್ನು ಕೇಳಿದೆ. ಅದು ಆ 7 ದೂತರಿಗೆ, ನೀವು ಹೋಗಿ 7 ಪಾತ್ರೆಗಳಲ್ಲಿ ತುಂಬಿರುವ ದೇವರ ರೋಷವನ್ನು ಭೂಮಿಯ ಮೇಲೆ ಸುರಿಯಿರಿ. ನಮ್ಮ ದೇವರು ರೋಷವುಳ್ಳ ದೇವರು, ದಹದಹಿಸುವ ಅಗ್ನಿಯಾಗಿದ್ದಾರೆ. ಅವರಿಗೆ ಸಲ್ಲತಕ್ಕ ಗೌರವವನ್ನ ಮಹಿಮೆಯನ್ನ ಯಾರಿಗೂ ಸಲ್ಲಗೊಡಿಸದ ದೇವರು. ಅವರ ಕೋಪಾಗ್ನಿ ಸುರಿಯುವಂತೆ ಆದೇಶ ಹೊರಟು ಬಂದಿತು. ಅದರಂತೆಯೇ ಮೊದಲನೆಯ ದೇವದೂತನು ಹೋಗಿ ತನ್ನ ಪಾತ್ರೆಯಲ್ಲಿ ಇದ್ದುದನ್ನು ಭೂಮಿಯ ಮೇಲೆ ಸುರಿದನು. ಪರಿಣಾಮವಾಗಿ ಮೊದಲನೆಯ ಮೃಗದ ಹಚ್ಚೆ ಚುಚ್ಚಿಸಿಕೊಂಡವರು, ಶರೀರದ ಮೇಲೆ ಮೃಗದ ಹಚ್ಚೆ ಚುಚ್ಚಿಸಿಕೊಂಡವರು, ಅದರ ವಿಗ್ರಹವನ್ನು ಪೂಜಿಸಿದವರು, ಅವರ ಮೈಮೇಲೆಲ್ಲ ಭಯಂಕರವಾದ ಉರಿ ಹುಣ್ಣುಗಳು ಎದ್ದವು. ಪ್ರೈಸ್ ದ ಲಾರ್ಡ್. ಆದ ಕಾರಣ ದೇವರ ಮಕ್ಕಳು ಅದನ್ನ ಜಯಿಸಬೇಕು. ಯಾರೆಲ್ಲ ಆ ವಿಗ್ರಹಕ್ಕೆ ಆರಾಧನೆ ಮಾಡಿ ಆ ವಿಗ್ರಹದ ಹಚ್ಚೆಯನ್ನು ಚುಚ್ಚಿಸಿಕೊಂಡರೋ, ಸಂಖ್ಯೆ ಅಥವಾ ಚಿಪ್ಪನ್ನು ಹಾಕಿಸಿಕೊಂಡರೋ, ಅವರ ಶರೀರದಲ್ಲೆಲ್ಲ ಉರಿ ಹುಣ್ಣುಗಳು, ಬೊಬ್ಬೆಗಳು. ಇದನ್ನ ನಾವು ಪವಿತ್ರ ಗ್ರಂಥದಲ್ಲಿ ಎಲ್ಲಿ ನೋಡ್ತೀವಿ? ವಿಮೋಚನ ಕಾಂಡ ಮತ್ತು ಅಂತಿಮ ದಿನದ ಒಂದು ಘಟನೆ, 2 ತುಂಬಾ ಸಾಮ್ಯ ರೂಪದಲ್ಲಿ ಒಪ್ಪಿಕೊಂಡು ಬರುವಂತದ್ದಾಗಿದೆ. ವಿಮೋಚನ ಕಾಂಡ 9ನೇ ಅಧ್ಯಾಯ 9ರಿಂದ